ಸುಶೀಲಕ್ಕ 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 ಯಾಕಲೆ ಕುಸುಮಿ ಇಟ್ಟ ನಿಧಾನ ಕರ್ಲಕತ್ತಿದಲ್ಲ. ಇಟ್ಟ ನಿಧಾನಕ್ಕೆಲ್ಲ ಮಾತಾಡಕ್ಕೆ ಅಲ್ಲಿ ಬಿಡ ನೀನು ಊರಿಗೆ ಕೇಳಂಗೆ ಚೀರಕ್ಕಿವ. ಇದೇನು ಇವತ್ತು ಇಟ್ಟು ಹಳ್ಳ ಕರ್ಲಕತ್ತಿದಿ, ಅದು ಬೇರೆ ಇಟ್ಟು ಮುಂಜಾನೆ ನಮ್ಮ ಮನೆಗೆ ಬಂದಿದ್ದಿ. ಯಾಕ ಏನು ವಿಶೇಷ ಇವತ್ತ? ವಾ ನಿನ್ನ ಸೊಸಿಗೆ ಅಂಜಿ ನಿಧಾನ ಕರ್ಲಾಕತ್ತೀನಿ ತಗೋ. ಮತ್ತಕ್ಕಿ ಏನಾರ ನಾ ಕರೆಯೋದು ಕೇಳೋದು ಅಂತಂದ್ರೆ ಬಂದೆ ನಿಂದಿರ್ತಾಳೆ ಇಲ್ಲಿ ತಲೆ ತಿನ್ಕೋತ. ಸುಮ್ಮನೆ ಎಲ್ಲೇವ ಕಡಿ ನಮ್ಮ ಅತ್ತಿ ಹಂಗ ನಮ್ಮ ಅತ್ತಿ ಹಿಂಗ ಅಂತ ಹೇಳಿ ತೆಕ್ಕೊಂಡು ನಿಂದಿರ್ತಾಳೆ. ಏನು ಹೇಳಬೇಕು, ಯಾರ ಕಡೆಗೆ ಆಗ್ಬೇಕು ಹೇಳು? ಏನೂ ಹೇಳಲ್ದೆ ಸುಮ್ಮನೆ ನಿಂತರ ಅಯ್ಯ ನೀವು ಹೆಂಗೆ ನಿಮ್ಮ ಗೆಳತಿಗೆ ಬಿಟ್ಟು ಕೊಡ್ತೀರಿ ತಗೋರಿ ಮಾಡ್ತಾಳಕ್ಕಿ. ಏನು ಹೇಳಿದಕ್ಕೆ ಅದಕ್ಕೆ ಅಂಜಿ ನಿಧಾನ ಕರ್ಲಾಕತ್ತೀನಿ ನೋಡು. ಏನು ಮಾಡ್ಲಾಕತ್ತಿದ ಅಲ್ಲಿ ಗಿಡದಾಗ ಇಟ್ಟು ಮುಂಜಾನೆ? ಏನಿಲ್ಲವ, ಅಕ್ಕಿ ಒಳಗೆಲ್ಲ ಕೆಲಸ ಮಾಡ್ಕೊಳಕತ್ತಾಳ. ಮತ್ತೀಗ ನಾ ಎದುರು ಕೂಡೋದು ಹೆಂಗಾರ ಆಯಿತು. ಮತ್ತು ಏನಾರ ಒಂದೊಂದು ಅಕ್ಕಿ ಒಂದು ಅನ್ನೋದು ನಾವೊಂದು ಅನ್ನೋದು ಯಾಕೆ ಬೇಕು? ಅದಕ್ಕಿಲ್ಲಿ ಗಿಡದಾಗ ಒಂಚೂರು ಎಲ್ಲ ಗಾದು ಬೆಳೆದಂಗೆ ಆಗಿತ್ತು. ಅದಕ್ಕೆ ಅದೆಲ್ಲ ಸುತ್ತಮುತ್ತಿನ ಹುಲ್ಲೆಲ್ಲ ತೆಗೆದು ಸ್ವಚ್ಛ ಮಾಡ್ಲಕತ್ತೈತೆ ನೋಡು. ಮತ್ತು ಇನ್ನೀಗ ಸ್ವಲ್ಪ ಬಿಸಿಲು ಬಂತಂದ್ರೆ ಇಲ್ಲಿ ಕೂಡೋದಾಗಲ್ಲ ನಿಂದ್ರೋದಾಗಲ್ಲ. ಅದಕ್ಕೆ ಹೀಗೆ ಮಾಡಿದ್ರೆ ಆಯ್ತು ಅಂತೇಳಿ ಮಾಡ್ಲಕತ್ತಿದ್ದ. ಇದೇ ನೀಟ್ ಮುಂಜಾನೆ ಬಂದಂತ ನಾ ಕೇಳ್ದವ, ನೀ ಏನು ಹೇಳಲ್ಲೇ ಹೋಗಿದ್ದಿ. ನಡಿ ಒಳಗರ ನಡಿ, ಒಂಚೂರು ಚಾರ ಮಾಡ್ಕೊಂಡು ಬರ್ತೀನಿ ಕುಡಿಯಕ್ಕೆ ನಡಿ. ಸೊಸಿಗಂಜಿ ನಾನು ಇಟ್ಟು ನಿಧಾನಕ್ಕೆ ಮಾತಾಡ್ಲತ್ತೀನಿ, ಇನ್ನು ಒಳಗೆ ಬಂದು ಚಾ ಕುಡಿಯೋದ ಬೇಡೇ ವಹಯತಿಯಲ್ಲಿ. ಮತ್ತು ಉಪ್ಪಂದ್ರೆ ಇದು ಮಾಡು ಸುಶೀಲಕ್ಕ, ನಿನ್ಲಿದ್ದು ಒಂದು ಉಪಕಾರ ಆಗಬೇಕಿತ್ತವ ನನಗೆ. ಏನು ಹೇಳು, ಮಾಡ್ತೀನಿ. ಅದಕ್ಕೇನಂತ ನನ್ನ ಕೈಲಿ ಆತಿತ್ತಂದ್ರೆ ಮಾಡ್ತೀನಿ. ನನಗೆ ಒಂದು 3,000 ರೂಪಾಯಿ ಬೇಕಾಗಿತ್ತು ಸುಶೀಲಕ್ಕ. ಇತ್ತಂದ್ರೆ ಕೊಡ್ತೇನು? ಒಂಚೂರು ಸ್ವಲ್ಪ ಭಾಳ ಕುತ್ತಿಗೆ ಬಂದಂಗೆ ಆಗ್ಬಿಟ್ಟದ, ಬಿಸಿ ರೊಕ್ಕ ಕಟ್ಟಾವಿತ್ತು. ಅದಕ್ಕೆ ಕೇಳಕ್ಕೆ ಬಂದಿದ್ದೆವ. ಇತ್ತಂದ್ರೆ ಕೊಡು ಸ್ವಲ್ಪ, ಮತ್ತು ಕೊಡ್ತೀನಂತ ನಿನಗೆ ಜಲ್ದಿ ಮುಂದಿನ ತಿಂಗಳು ಅಷ್ಟಕ್ಕೆ ಕೊಡ್ತೀನಿ. ಏನು ಆಯ್ತು ತಗೋ. ಅದಕ್ಕೇನಂತ ಕರೆ ಕೈಯಾಗಿಲ್ಲ ಕುಸುಮಿ ರೊಕ್ಕ, ಅಕೌಂಟ್ನಾಗೆ ಅದಾವವ. ಅವು ಎಸದಾವೋ ಎಸ್ಬಿಟ್ಟೋ ಗೊತ್ತಿಲ್ಲ. ನಾನಂತರೂ ಒಟ್ಟೆ ಚೆಕ್ನು ಮಾಡಿಲ್ಲ, ತೆಗೆದು ಇಲ್ಲ. ಬರ್ತಿರ್ತಾವವ ಅಲ್ಲೇ ಅಕೌಂಟ್ನಾಗ ಅಂತ ಹೇಳ್ತಾನೆ ನನ್ನ ಮಗ. ಅದಕ್ಕೆ ನೋಡಿ ಬಂದಂಗೆ ಆಯ್ತದ. ಹಾಗೆ ನೀವು 3,000 ರೂಪಾಯಿ ತೊಗೊಂಬಿಟ್ಟೆ ನಡಿ. ಈಗ ಹೆಂಗೆ ನೀನು ತಯಾರಾಗೇ ಬಂದಿದ್ದಿ, ಬ್ಯಾಂಕ್ನು ತೆರೆದೇ ಇರ್ತಾವ. ಈಗ ಹೋಗತನ ಒಂದು 10:30 ಆಯ್ತದ. ಹಾಗೆ ಚೆಕ್ ಮಾಡಿಕೊಂಡು ಹಾಗೆ ನನ್ನದು ರೊಕ್ಕನ ನೋಡ್ದಂಗೆ ಆಯ್ತದ ಎಸ್ ಅದಾವ ಅಂಥೇಳಿ. ನೀವು ಒಂದು 3,000 ರೂಪಾಯಿ ಅದ್ರಾಗೆ ತೊಗೊಂಬಿಟ್ಟಂತ. ತಡಿ ನಾನು ಸಸಿ ಕರಿತೀನಿ, ಪಾಸ್ಬುಕ್ ಅದು ತಂದು ಕೊಟ್ಟು ಅಂದ್ರೆ ಹೋಗಮ್ಮಂತ. ಮತ್ತೆ ಈ ಕಡ್ದೆ ಸನಿನೂ ಆತದ ಈ ಕಡ್ದು. ಹಾಳು ಉಪಕಾರ ಸುಶೀಲಕ್ಕ ನಿನ್ಲಿಂತ. ಕರಿ ಆಕೆ ನಿನ್ನ ಸಸಿ ಕರಿ, ಮತ್ತು ಪಾಸ್ಬುಕ್ ಇಟ್ಟು ತೊಗೊಂಡು ಹೋಗಿ ಬರಮ್ಮಂತ ಜಲ್ದಿ. ಮತ್ತು ಟೈಮ್ ಹಿಡಿತದೇವ ಅಲ್ಲಿ ಪಾಳ್ಯಕ್ಕೊಂದು ನಿಂದಿರ್ಬೇಕು, ಟೈಮ್ ಹಿಡಿತದ. ಕರಿ ನಿನ್ನ ಸಸಿ ಕರಿ. ಕವಿತಾ, ಕವಿತಾ ಒಂಚೂರು ಬಾಯವ ಇಲ್ಲಿ. ಹೇಳ್ರಿ ಅತ್ತಿ. ಇದು ಯವ ಒಂಚೂರು ನಂದು ಅಕೌಂಟ್ದು ಪಾಸ್ಬುಕ್ ತೊಗೊಂಡು ಬಾ ಹೋಗು. ಈಕಿ ಕುಸುಮಿ ಜೊತೆ ಜರ ಬ್ಯಾಂಕಿಗೆ ಹೋಗಿ ಬರ್ತೀನಿ. ಅವು ರೊಕ್ಕ ಬರ್ತಾವಲ್ಲ ತಿಂಗಳಿಗೆ, ಅವು ಏಟಾಗ್ಯವ ಏಟಿಲ್ಲ ಒಂದು ಸರಿನೂ ನೋಡೇ ಇಲ್ಲವ. ಅದಕ್ಕೆ ನೋಡಿಕೊಂಡು ಬರ್ತೀನಿ. ಆಕಿ ಬ್ಯಾಂಕಿಗೆ ಹೋಗೋದಾಕಿ ಕೆಲಸದ ಒಂಚೂರು, ಹಾಗೆ ಆಕಿನ ಜೊತೆ ಹೋಗಿ ಬರ್ತೀನಿ ನಾನು. ನಂದು ಜರ ಪಾಸ್ಬುಕ್ ತೊಗೊಂಡು ಬಾ ಅತ್ತಿ. ನಿಮ್ಮ ಅಕೌಂಟ್ನಾಗ ಎಲ್ಲಿ ರೊಕ್ಕ ಬರ್ತಾವ, ಎಲ್ಲಿ ಇರ್ತಾವ ರೊಕ್ಕ, ಯಾರು ಕೊಡ್ತಾರಂಥೇಳಿ ರೊಕ್ಕ ಬರ್ಲಿಕ್ಕೆ ಹೋಗ್ತಾವ ಅಕೌಂಟಿಗೆ? ಯಾಕೆ ತಿಂಗಳಿಗೆ ನಂದು ಗೃಹಲಕ್ಷ್ಮಿ ರೊಕ್ಕ ಬರಲೇನು? ಅವು ಜಮಾ ಆಗಿರ್ತಾವ. ನನ್ನ ಮಗ ಹೇಳೇನ ತಿಂಗಳಿಗೊಮ್ಮೆ ಅಕೌಂಟಿಗೆ ಹೊಂಟಾವ ಅಂಥೇಳಿ. ಅತ್ತಿ ತಿಂಗಳಿಗೊಮ್ಮೆ ಅಕೌಂಟಿಗೆ ಹೊಂಟಾವ, ಆದ್ರೆ ನಿಮ್ಮ ಅಕೌಂಟಿಗೆ ಹೊಂಟಿಲ್ಲ. ಅದು ನಾನು ನನ್ನ ಹೆಸರಿಗೆ ಮಾಡ್ಕೊಂಡೀನಿ ರೀ. ಅದಕ್ಕೆ ನನ್ನ ಅಕೌಂಟಿಗೆ ಬರ್ತಾವ ರೊಕ್ಕ. ನಿಮ್ಮ ಅಕೌಂಟಿಗೆ ಏನು ಬರಲ್ಲ. ನಿಮ್ಮ ಅಕೌಂಟ್ನಾಗ ಏನು ರೊಕ್ಕ ಇಲ್ಲ ತಗೋರಿ. ಅಷ್ಟು ದೂರ ಯಾಕೆ ಹೋಗಿ ಬರ್ತೀರಿ ಬ್ಯಾಂಕಿಗೆ ಸುಮ್ಮನೆ? ಏನು ನಿನ್ನ ಹೆಸರಿಗೆ ಮಾಡ್ಕೊಂಡಿದ್ದಿ? ಅದು ಯಾವಾಗ ಮಾಡ್ಕೊಂಡು? ನನ್ನ ಮಗನಿಗೆ 2 ದಿನದ ಹಿಂದೆ ಕೇಳೀನಿ ನಾನು. ಅದು ರೊಕ್ಕ ಏನು ಬರ್ಲಕತ್ತಾವೇನಪ್ಪ ಅಂದ್ರೆ ಹ್ಞೂ ಹೊಂಟಾವ ನಿನ್ನ ಅಕೌಂಟಿಗೆ ಜಮಾ ಆಗ್ಲತ್ತಾವ ತಗೋ. ಎದಕ್ಕೆ ಬೇಕು ಈಗ ನಿನಗೆ? ಯಾವಾಗಾರ ಬೇಕಾಯ್ತಂದ್ರೆ ಹೇಳು, ನಾ ತಂದು ಕೊಡ್ತೀನಿ ಅಂತ ಹೇಳ್ಯಾನ. ಏನಾರ ಒಂದು ಹೇಳ್ಕೊತ ನಿಂದಿರ್ತೇನೋ? ಹೋಗಿ ಪಾಸ್ಬುಕ್ ತೊಗೊಂಡು ಬಾ, ಭಾಳ ಶಾಣೆ ಇದ್ದಿ. ಹಿಂಗೆ ಹೇಳಿದ್ರೆ ಬಿಡ್ತೀನಿ ಅಂತ ತಿಳ್ಕೊಂಡಾಳೇನೋ. ಹೋಗಿ. ಆಯ್ತು ತಗೋರಿ, ಪಾಸ್ಬುಕ್ ತರ್ತೀನಿ, ಹೋಗಿ ಚೆಕ್ ಮಾಡಿಸ್ರಿ. ಅಲ್ಲಿ ಬ್ಯಾಲೆನ್ಸ್ ಇರಲ್ಲಲ್ಲ, ಅವಾಗ ಗೊತ್ತಾಗ್ತದೆ ನಿಮ್ಗೆ ನಾ ಹೇಳಿದ ಖರೆ ಅಂಥೇಳಿ. ನಾನು ಹೇಳಕತ್ತೀನತ್ತಿ ನಿಮ್ಗೆ, ನನ್ನ ಹೆಸ್ರಿಗೆ ಮಾಡ್ಕೊಂಡೀನಿ ನಾನು. ನೀವಾರ ತೊಗೊಂಡು ಏನು ಮಾಡ್ತೀರಿ? ನಿಮ್ಗೆ ಎದಕ್ಕೆ ಬೇಕು? ನಿಮ್ಗೆ ಎದಕ್ಕರ ಬೇಕಾದ್ರೂ ನಿಮ್ಮ ಮಗ ಕೊಡ್ತಿರ್ತಾನಲ್ಲ, ತಿಂಗಳಿಗೆ 1,000 ರೂಪಾಯಿ ಕೊಡ್ತಾನಪ್ಪ. ಮತ್ತು ಎದಕ್ಕೆ ಬೇಕು ನಿಮ್ಗೆ? ಅದಕ್ಕೆ ನನ್ನ ಹೆಸ್ರಿಗೆ ಮಾಡ್ಕೊಂಡೀನಿ. ನೋಡ್ದೇನು ಕುಸುಮಿ, ಎಂಥ ಮಗ ಸಸಿ ಜೋಡಾಗ್ಯಾರ ನನ್ನ ಹಣೆ ಬರ್ಕಂತ ಹೇಳಿ. ನೋಡ್ದಿ ಹೆಂಗೆ ಮಾಡ್ತಾರ ನೋಡು. ಇಲ್ಲೇ ಇತ್ತು ಬೆನ್ನಿಗೆ ಹೆಂಗೆ ಚೂರಿ ಹಾಕ್ತಾರೆ ನೋಡಿ ಇವರು. ಮಗ ಅದಾವ ಹೇಳ್ತಾನ ನಿನ್ನ ಅಕೌಂಟಿಗೆ ಜಮಾ ಆಗ್ಲತ್ತವ ಅಂತ ಹೇಳ್ತಾನ. ಈಕಿ ಸಸಿ ಅದಕ್ಕಿ ನನ್ನ ಅಕೌಂಟಿಗೆ ಆಗ್ಲಕತ್ತವ ಅಂತ ಹೇಳ್ತಾಳ. ಏನು ಮಾಡಂತಿ ಇಂಥವ್ರಿಗೆ ಕಟ್ಕೊಂಡು? ಮತ್ತು ಮನೆಗೆ ಜಗಳ ಕಿರಿಕಿರಿ ಆಗಲ್ದ್ರ ಮತ್ತೇನಾಗ್ತದೆ ಹೇಳು? ಒಂದರ ದಿನ ಹೇಳ್ಯಾರ ಇವರು ಕೇಳು. ಅಲ್ಲ ಅದೇನು ತೊಗೊಂಡೇನು ನಾನೇನು ನನ್ನ ಹೆಣದ ಮೇಲೆ ಇಟ್ಕೋತಿದ್ನ? ಇವರಿಗೆ ಕೊಟ್ಟು ಹೋಗ್ತಿದ್ದಿಲ್ಲ ನಾನು. ಆಯ್ತು, ನಿನ್ನ ಅಕೌಂಟ್ನಾಗ ಅದಾವಲ್ಲ, ನಿನ್ನ ಅಕೌಂಟಿಗೆ ಜಮಾ ಆಗ್ಯಾವಲ್ಲ ಅಷ್ಟು ರೊಕ್ಕ. ನಡಿ ಬ್ಯಾಂಕಿಗೆ ಹೋಗಮ್ಮತ್ತ. ಅದೆಷ್ಟು ಜಮಾ ಆಗ್ಯಾವಲ್ಲ ಅಷ್ಟು ತೆಕ್ಕೊಂಡು ಬರ್ತೀನಿ ನಾನು. 1 ರೂಪಾಯಿ ಬಿಡಲ್ಲ ನಾನು, ಅಷ್ಟು ತೆಕ್ಕೊಂಡು ಬರ್ತೀನಿ. ನಡಿ. ಅದ್ಯಾಂಗೆ ನೀ ನನಗೆ ಹೇಳಲ್ದೆ ನೀವು ಮಾಡ್ಕೊಂಡ್ರಿ? ನಾನು ಹೇಳಿದ್ರಂತಂದ್ರೆ ನಾ ಹೂರ ಅಂತಿದ್ದ, ಇಲ್ಲ ಬ್ಯಾಡರ ಅಂತಿದ್ದ. ನನಗೆ ಹೇಳಲ್ದೆ ಇದೆಲ್ಲ ನಿನಗೆ ಮಾಡಂತ ಯಾರು ಹೇಳ್ಯಾರ? ಅವನಿಗಾರ ಯಾರು ಹೇಳ್ಯಾರ? ನಡಿ ಮೊದಲು ನಡಿ. 1 ರೂಪಾಯಿ ಬಿಡ್ಲಾರ್ದಂಗೆ ಎಲ್ಲ ತೆಕ್ಕೊಂಡು ಬರ್ತೀನಿ ನಾನು. ಅತ್ತಿ
ಬಂಗಾರ ಮಾಡ್ಕೊಂಡಿನಿ ನಾನು ಆ ರೊಕ್ಕದಾಗ. ಈಗ ಅದ್ರಾಗ 1 ರೂಪಾಯಿನೂ ಇಲ್ಲ ಈಗ ಅಕೌಂಟ್ನಾಗ. ಅಲ್ಲವಾ ಕಾವೇರಿ, ಹಿಂಗೆ ಹೇಳಲ್ದೆ ಹಿಂಗೆ ಮಾಡೋದು ಸರಿ ಏನವ? ಪಾಪಕ್ಕಿಗೆ ಒಂದು ಮಾತರ ಹೇಳರ ಆಕಿ ಬ್ಯಾಡರ ಅಂತೇಳು, ಇಲ್ಲ ತಗೋರ ಅಂತೇಳು, ಏನಾರ ಒಂದು ಹೇಳ್ತೀಳ. ಹೇಳಲ್ದೆ ಹಿಂಗೆ ಅದು ಯಾಕೆ ಹಂಗೆ ಮಾಡಿರಿ ನೀವಿಬ್ಬರು? ನನ್ನ ಕಂಡ್ರೆ ಸಾಕು ನಮ್ಮ ಅತ್ತಿ ಅಟ್ಟು ಹೊತ್ತು ಉರಿತಾಳ. ಇನ್ನು ನನ್ನ ಹೆಸರಿಗೆ ಮಾಡಂತಂದ್ರೆ ಮಾಡ್ತೀಳೇನ್ರಿ? ನೀವು ಹೆಂಗೆ ಮಾತಾಡ್ತಿರಲ್ರಿ? ನಿಮ್ಮ ಗೆಳತಿಗೆ ಎತ್ಕೊಂಡೇ ಮಾತಾಡ್ತೀರಿ. ಒಂದರ ದಿನ ನನ್ನ ಪರ ಮಾತಾಡಿರ ನೀವು ಯಾಕೆ ಬಿಟ್ಟು ಕೊಡ್ತೀರಿ ಹೇಳ್ರಿ? ಎಟ್ಟೆ ಅಲ್ಲಿ ನಿಮ್ಮ ಗೆಳತಿ ಅಲ್ಲ. ಅಲ್ಲ ಸೀದಾ ಕೇಳಿದ್ರೆ ಆಕಿ ಮಾಡ್ಕೊಡ್ತೀರೇನು ಹೇಳ್ರಿ? ನೀವೇ ಹೇಳ್ರಿ, ಅದೇ ಹೆಂಗೆ ಮಾಡ್ಕೊಡ್ತೀಳು? ಅವರಿ, ನಾನು ಈ ಮಾತು ಭಾಳ ಸರಿ ಐತೆ ನಿನ್ನ ಬಾಯನ್ ಕೇಳಕತ್ತೀನಿ. ನೀ ಹಿಂಗಂತಂತೇಳಿ ನಾ ಹೆಚ್ಚಿಗೆ ನಿಮ್ಮ ಮನೆಗೆ ಬರ್ಲಿಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ ಬೇಕು ನಮಗೆ ಅಂಥೇಳಿ ನಾನು ಹೆಚ್ಚಿಗೆ ಬರ್ಲಿಕ್ಕೆ ಹೋಗಲ್ಲ. ಇವತ್ತೇನೋ ಅನಿವಾರ್ಯ ಇತ್ತು ಅಂಥೇಳಿ ಬಂದೀನಿ ಅಷ್ಟೇ. ಅಲ್ಲ, ನಾನು ನನ್ನ ಗೆಳತಿಗೆ ಮೇಲೆ ಇಟ್ಕೊಂಡು ಬರ್ತೀನಿ, ಇಲ್ಲಂತಿಲ್ಲ. ಆದ್ರೆ ಆಕಿನ ತಪ್ಪಿದ್ದಾಗ ನಾನು ಆಕಿಂದೆ ತಪ್ಪಂತ ಹೇಳ್ತೀನಿ. ನಾನು ಹಂಗೆ ಆಕಿ ನನ್ನ ಗೆಳತಿ ಹೇಳ ಅಂಥೇಳಿ ಆಕಿ ನಾನೇನು ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ಲಕತ್ತಿಲ್ಲ. ಈಗ ತಪ್ಪು ನಿಂದಿತ್ತು, ಅದಕ್ಕೆ ನಿನಗೆ ಹೇಳಕತ್ತೀನಿ. ಆಕಿಂದ ಏನಾರ ತಪ್ಪಿತ್ತು ಅಂತಂದ್ರೆ ನಿನ್ನ ಮುಂದೆ ಆಕಿಗೆ ಹೇಳ್ತಿದ್ದೆ ನಾನು. ಸ್ವಲ್ಪ ದೊಡ್ಡವರು ಸಣ್ಣವರು ಅನ್ನೋದು ತಿಳ್ಕೊಂಡು ಮಾತಾಡವ. ಬಾಯಿದ ಅಂಥೇಳಿ ಹೆಂಗೆ ಬೇಕು ಹಂಗೆ ಎತ್ತಬೇಕತ್ತ ಮಾತಾಡ್ಲಿಕ್ಕೆ ಹೋಗಬೇಡ. ಅದು ಯಾಕೆ ಮತ್ತೆ ಹೇಳಲ್ದೆ ನೀವು ಹಂಗೆ ಮಾಡಬೇಕು? ಆಕಿ ರೊಕ್ಕ ಅದಾವ, ಅದು ಏನಾರ ಒಂದು ಜೀವನಕ್ಕೆ ಆಸರೆ ಆಯ್ತವ ಅಂಥೇಳಿ ಇಟ್ಕೊಂಡಿಳಕಿ. ನೀವು ಹಂಗೆ ನುಂಗ್ ಹಾಕ್ರೆ ಮತ್ತೆ ಯಾರಿಗಲ್ಲಿ ಸಿಟ್ಟು ಬರೋದೇ ಅಲ್ಲೇನು? ನೀವೇ ನಮ್ಮ ಅತ್ತಿಗೆ ಹೇಳ್ಕೊಟ್ಟಿರಿ ಅನ್ನಿಸ್ತದ ರೊಕ್ಕದು. ಅದಕ್ಕೆ ನಮ್ಮ ಅತ್ತಿ ಕೇಳತ್ತಾಳ. ಇಷ್ಟು ದಿನ ಯಾವತ್ತೂ ನಮ್ಮ ಅತ್ತಿ ಕೇಳಿಲ್ಲ. ಈಗ ನೀವು ಬಂದ ಕೂಡಲೇ ನಮ್ಮ ಅತ್ತಿ ಕೇಳಕತ್ತಾಳ. ನೀವೇ ಏನಾರ ಹೇಳಿರ್ಬೇಕು, ಅದಕ್ಕೆ ಕೇಳಕತ್ತಾಳ. ಹಿಂಗೆ ಜಗಳ ಹಚ್ಚೋದು ಬಿಡ್ರಿ ಕುಸುಮಕ್ಕರೆ. ಯಾರಿಗೆ ಮಾತಾಡ್ಲಕತ್ತಿದ್ದಿ? ನನ್ನ ಗೆಳತಿಗೆ ಜಗಳ ಹಚ್ಚಕ್ಕೆ ಏನಂತಿದ್ದೀನಿ ನೀನು? ನಿನಗ ಸುಸ್ಲಕ್ಕ ಜರ ಸುಮ್ಮಿರು ನೀನು. ನಾ ಮಾತಾಡ್ತೀನಿ, ನನಗಲ್ಲ ತಳಲ್ಲಕ್ಕಿ, ನಾನು ಮಾತಾಡ್ತೀನಿ, ನೀ ಜರ ಸುಮ್ಮಿರು ನೀನು. ನೋಡು, ಇದ್ದಿದೆ ಹೇಳ್ತೀನಿ. ನನಗೆ ಒಂದು 3,000 ರೂಪಾಯಿ ಬೇಕಾಗಿವು. ಅದಕ್ಕೆ ಸುಸ್ಲಕ್ಕ ಕೇಳ್ದ. ಆಕಿ ಕೈಯಾಗ ರೊಕ್ಕಿಲ್ಲವ, ಮತ್ತು ಅಕೌಂಟ್ನಾಗೆ ಅದಾವ. ಅವು ಎಷ್ಟಾಗ್ಯಾವ ಅನ್ಸುತ್ತೇನೋ ಗೊತ್ತಿಲ್ಲ. ನಡಿ ಬ್ಯಾಂಕಿಗೆ ಹೋಗಮ್ಮಿ, ಹಾಗೆ ನೀವು ಒಂದು 3,000 ರೂಪಾಯಿ ತೊಗೊಂಬಟ್ಟಿ ನಾನು ನೋಡ್ತೀನಿ ಅವು ಎಷ್ಟು ಅದಾವ ಅಂತೇಳಿ ಗೊತ್ತಾರ ಆತದ ಅಂತೇಳಿ ಅಂದು ನಿನಗೆ ಕರೆದಳು. ಏನು ಆಕಿಗೇನು ಗೊತ್ತು? ಸಸಿ ಹಿಂಗೆ ರೊಕ್ಕ ನುಂಗಿ ಬಂಗಾರ ಮಾಡ್ಕೊಂಡಾಳ ಅಂಥೇಳಿ ಆಕಿಗೇನು ಗೊತ್ತು? ಒಂದು ರೀತಿ ನಾನು ಬಂದು ಕೇಳಿದ್ಕ ಚಲೋನೇ ಆಯ್ತು. ಇದ್ದಿಲ್ಲ ಅಂದ್ರೆ ಸುಸ್ಲಕ್ಕ ಅದೇ ನಂಬಿಕೆ ಮೇಲೆ ಕೂಡ್ತಿಳು. ನಾನು ಹಾಕೊಂಡೆ ರೊಕ್ಕ ಅದಾವ ಅನ್ಕೋತ ಕುಂತು ಬಿಡ್ತಿಳು. ಇವತ್ತು ಮುಖವಾಡ ಬೈಲೈತಲ್ಲ ನಿಂದು ಮತ್ತು ನಿನ್ನ ಗಂಡಂದು ಎಂಥವ್ರು ಅದಾರಂತ ಆಕಿಗೂ ಗೊತ್ತಾಯ್ತು ಬಿಡು. ಬಂದಿದ್ದು ಚಲೋನೇ ಆಯ್ತು. ಇನ್ನೊಂದು, ನಮ್ಗೆ ಯಾರ್ದು ಮನೆ ಒಡೆಯೋದು ಗೊತ್ತಿಲ್ಲ. ನಾವು ಅತ್ತಿ ಮಾವ ತುಂಬಿದ ಮನ್ಯಾಗ ಬದುಕು ಬಾಳೆ ಮಾಡಿದವ್ರು ಇದ್ದೇವೆ. ನಿನ್ನಂಗೆ ಚಲೋ ಇದ್ದಿದ್ದು ಅತ್ತಿಗೆ ಉರ್ಸ್ಕೊಂಡು ಬುಕ್ಕುತ್ತೀನಿ. ನೀನು ನೆಟ್ಟಕ್ಕೆ ಒಂದಿಟ್ಟು ಸಂಸಾರ ಚಂದ ತೂಗಿಸ್ಕೊಂಡು ಹೋಗೋದು ಗೊತ್ತಿಲ್ಲ. ನನಗೆ ಹೇಳಕ್ಕೆ ಬಂದಾಳ ನನಗೆ. ನಾವು ನಮ್ಮ ಅತ್ತಿ ಕೈಯಾಗ ಮುಂಜಾನೆ ಎದ್ದವರು ನಸಕ್ನಾಗ ಎದ್ದವರು ರಾತ್ರಿ 10-12 ತನಕ ನಾಯಿ ದುಡ್ದಂಗೆ ದುಡಿತಿದ್ದೆವು. ಒಂದು ಮಾತು ಅಂತಿದ್ದಿಲ್ಲ ನಮ್ಮ ಅತ್ತಿಗೆ. ನಿನ್ನಂಗೆ ಬೆಳಗಾದ್ರೆ ಸಂಜೆ ಆದ್ರೆ ಅತ್ತಿಗೆ ಜಗಳ ತೆಕ್ಕೋತಂತ್ರ ನಾವು ನಿಂತಿಲ್ಲವ. ನಾವು ಬದುಕು ಬಾಳೆ ಮಾಡೀವಿ ಅಂಥೇಳಿ ಇವತ್ತು ದೇವ್ರು ನಮ್ಗೆ ಚಂದ ಇಟ್ಟಾನ ತಂಪಿನಾಗ. ನಿನ್ನಂಗ 3 ಮದ್ದನ್ಕೆ ನಿಂದಿರ್ತೀನಿ ಜಗಳಕ್ಕೆ. ನಿನಗಂಜಿ ಯಾರು ಮನೆಗೆ ಹೆಜ್ಜೆ ಇಡಲ್ಲಾಗಾರ ಗೊತ್ತೇನ? ಇಂಥವ್ರು ಇದ್ರೆ ಆಯ್ತು ಅಷ್ಟೇ, ಊರು ಉದ್ದಾರ. ಬರ್ತೀನಿ ಸುಸ್ಲಕ್ಕ, ಇನ್ನು ನಿಂದಿರ್ಲಕ್ಕ ಆಗಲ್ಲವ ನನಗೆ. ನಾನು ಒಳ್ಳೆ ಬಂದ ಹೋಗಿ ಇಲ್ಲೇ ಕಡೆ. ನಾನು ಕೆಂಚಕ್ಕನ ಮನೆಗೆ ಹೋತಿದ್ದ, ದೂರ ಆಗ್ತದ, ಸುಮ್ಮನೆ ಯಾಕೆ ಬೇಕಂತ ಹೇಳಿ ಇಲ್ಲೇ ಬಂದು ನೋಡು. ನಾನು ಒಳ್ಳೆ ಬಂದ ಕಡೆ. ಬಾ ಸುಸ್ಲಕ್ಕ ಆ ಕಡೆ ಮನೆ ಕಡೆಗೆ. ಇನ್ನೊಂದು ಕ್ಷಣ ನಂಗೆ ಇಲ್ಲಿ ನಿಂದಿರ್ಲಕ್ಕಾಗಲ್ಲೇವ ತಾಯಿ. ಎಂತೆಂಥವ್ರ ಕೂಡ್ತಾವ ನೋಡು. ಸಮಾಧಾನ ಐತ್ರಿ ಅತ್ತಿ? ಅವ್ರೆಲ್ಲರ ಮುಂದೆ ನನಗೆ ಕೆಟ್ಟವ್ರು ಮಾಡ್ಲಿಕ್ಕೆ ನೀವು ಹಿಂಗೆಲ್ಲ ಮಾಡ್ತೀರಂತ ನನಗೆ ಗೊತ್ತಿಲ್ಲ ಅನ್ಕೊಂಡ್ರೆ ನೀವು. ಈಗ ಸಮಾಧಾನ ಆಗಿರ್ಬೇಕಲ್ಲ ನಿಮ್ಗೆ. ಬಾಯಿ ಮುಚ್ಚು. ಇಷ್ಟಾದ್ರೂ ನಾ ಸುಮ್ಮ ಕುಂತೀನಲ್ಲ, ಸುಮ್ಮ ಇರ್ಲಿ ಬಿಡು, ಯಾಕೆ ಬೇಕಂತೇಳಿ ಸುಮ್ಮ ಕೂತೀನಿ. ಉರ್ಯಾಕೊಳ್ಳಿ ನಾಯಕ್ ತಲೆಯಾಗ ಇಟ್ಕೊಳ್ಳಿ ಅಂತೇಳಿ ಸುಮ್ಮ ಕೂತೀನಿ. ಬರಲಿ ಸಂಜೆಗೆ ಬರಲಿ ಅವ ನನ್ನ ಮಗ, ಅವಾಗ ಮಾಡ್ತೀನಿ, ಅವಾಗ ಇತ್ಯರ್ಥ ಮಾಡ್ತೀನಿ. ಅಲ್ಲಿ ತನ ನಿನ್ನ ಉತ್ಸಾಹರಿಗೆ ಬರಲ್ಲ ನಾನು. ಅದ್ರಲ್ರಿ ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅನ್ಕೊಂಡಿನ್ರಿ. ಹೊಸದಾಗಿ ಯಾರು ನೋಡ್ಲಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ಚಾನಲಿಗೆ ಪ್ಲೀಸ್ ಜಾಯ್ನ್ ಆಗ್ರಿ ಅಂತೇಳಿ ಕೇಳ್ಕೊತೀನಿ ರೀ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.